ಮಹೇಶ್ವರಿ ವಾಲ್ವೋ ಪಾರ್ವತಿ ವಾಲ್ವೋ ಸತ್ಯವರಿ ವಾಲ್ವೋ ಬೇರುಂತ ಮಹೇಶ್ವರಿ ವಾಲ್ವೋ ಕಾಲಮನ್ನ ಬೇರುಂತ ಮಹೇಶ್ವರಿ ವಾಲ್ವೋ ಹಾಯ್ ದೋಸ್ತರ ನಮಸ್ಕಾರ. ಎಲ್ಲರೂ ಹೆಂಗದ್ರಪ್ಪ? ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊಂತೀನಿ ದೋಸ್ತರ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದ್ರ ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಬನಶಂಕರಿ ದೇವಿ ಒಂದು ಜಾತ್ರೆಯನ್ನು ಅದ್ದೂರಿಯಾಗಿ ಒಂದ್ ತಿಂಗಳು ನಡೀತೈತಿ ನೋಡ್ರಿ. ಆ ಒಂದು ಜಾತ್ರೆಗೆ ತಾಯಿಯ ತೇರಿಗೆ ಆ ಹಗ್ಗವನ್ನ ಎಳೆದುಕೊಂಡು ಹೋಗುವಂತಹ ಅಂದ್ರೆ ಹಗ್ಗವನ್ನ ತೆಗೆದುಕೊಂಡು ಹೋಗುವಂತ ಒಂದು ಊರಿದೆ. ಯಾವ್ದಿದು? ಮಾಡ್ಲಿಗೇರಿ. ಮಾಡ್ಲಿಗೇರಿ ಒಳಗ ನಾನು ಅದೀನಿ ದೋಸ್ತರ. ಇಲ್ಲಿ ಎತ್ತು ನೋಡ್ರಿ ಎಷ್ಟು ಸೈಜ್ ಅದ ನೋಡ್ರಿ. ಲಕ್ಷಾಂತರ ರೂಪಾಯಿ ಒಂದು ರೊಕ್ಕ ಕೊಟ್ಟು ಕಾಶಿ ವರ್ಷ ಈ ಒಂದು ಊರೊಳಗಿರುವಂತ ಒಂದು ಗೌಡ್ರ ಮನೆತನದೊಳಗ ಪ್ರತಿಯೊಬ್ರು ಊರೊಳಗ ಒಂದು ಕೂಡ್ತಾರೆ ಇವರು. ಯಾರು ಈ ವರ್ಷ ಎತ್ತು ತರ್ತೀರಪ್ಪ ಮನೆಯೊಳಗ ಅಂತೇಳಿ ಹಂಗಂದಾಗ ಅವರವರ ಒಂದು ಕುಟುಂಬದೊಳಗ ನಾನ್ ತರ್ತೀನಿ ಅಂತ ಹೇಳಿ ಕಾಶಿ ಒಪ್ಕೊಂಡಾಗ ಅವರವರ ಒಂದು ಖುಷಿಗೋಸ್ಕರ ಅವರ ಹೆಮ್ಮೆಯಿಂದ ಒಂದು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು 2 ಲಕ್ಷ 1,80,000 ಈ ತರ ಒಂದು ದುಡ್ಡು ಕೊಟ್ಟು ಆ ಒಂದು ಹೋರಿ ಇದು ದನವನ್ನ ತರುವಂತದ್ದು, ಒಂದು ಹೋರಿಯನ್ನ ತರುವಂತದ್ದು ನೋಡ್ರಿ. ಯಾವ ರೀತಿ ಅದ ನೋಡ್ರಿ. ಆ ಒಂದು ಕಾಲು ಸೈಜ್ ನೋಡ್ರಿ. ಅದೊಂದು ನೋಡಿದ್ರ ಬಾಯಿ ಹೊಗಳಕ್ ಆಗಿಲ್ಲ ನಮಗ, ಅಷ್ಟು ಖುಷಿ ನೋಡ್ರಿ. ಸೈಜ್ ನೋಡ್ರಿ. ನಾನು 5 ಫೂಟ್ ಮ್ಯಾಗ ಎತ್ತಿವ ಅಲ್ರಿ. ಅವು ನೋಡಿ ಕ್ಯಾಶ್ ಬಹಳ ಖುಷಿ ಆಯ್ತು. ಆ ಒಂದು ನಮ್ಮ ಬನಶಂಕರಿ ದೇವಿಯ ಜಾತ್ರೆ ಬರೋಬ್ಬರಿ 1 ತಿಂಗಳು ಬಿಟ್ಟು ಬಿಡದಂಗ 1 ತಿಂಗಳು ಫುಲ್ ಆಗಿ ನಡೀತಿದೆ. ಈ ಒಂದು ಎತ್ತುಗಳನ್ನ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಟ್ಟಿದ್ದೆ. ಫಸ್ಟ್ ಟೈಮ್ ಅನ್ಸುತ್ತ. ಬಹಳ ಖುಷಿ ಆಯ್ತು ನನಗ. ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ಒಂದು ವಿಡಿಯೋನ ನಿಮ್ ಮನೆಯೊಳಗಿರುವಂತ ಎಲ್ಲಾ ಹಿರಿಯರಿಗೆ ಶೇರ್ ಮಾಡ್ರಿ, ಅವರು ನೋಡ್ಲಿ. ಯಾಕಪ್ಪ ಅಂದ್ರೆ ಅವರು ನೋಡ್ತಿರ್ತಾರೆ ಎತ್ತು ಹೆಂಗದಪ್ಪ ಅಂತ. ಅವ್ರು ಬಟ್ ಬಂದ್ ಕ್ಯಾಶ್ ನೋಡಕ್ ಆಗ್ತಿರಂಗಿಲ್ಲ. ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ರಿ, ಅವ್ರೆಲ್ಲಾರು ನೋಡ್ಲಿ. ಓಕೆ ದೋಸ್ತರ, ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ನಿಮ್ ದೋಸ್ತರಿಗೆ ಶೇರ್ ಮಾಡ್ರಿ. ಸರ ನೀವು ಹೊರೀರಿ? ಹ್ಞೂ. ಎಷ್ಟು ಕೊಟ್ಟು ತಂದಿರಿ ನೀವು? 2 ಲಕ್ಷ ರೂಪಾಯಿ ಬಿದ್ದವ್ರಿ. 2 ಲಕ್ಷ ಎಲ್ಲಿ ತಂದ್ರಿ ಸರ್? ಇಷ್ಟು ಅಂದ್ರೆ ಇಷ್ಟು ಸೈಜಿನ ಹೋರಿ ನಾವು ಬಜಾರ್ ಒಳಗೆ ಹೋಗಿ ನೋಡಿದ್ರೆ ಸಿಗುದಿಲ್ಲ ನಮ್ಗ. ಮೂಲಿಗಿರಿ ಮುಡಲಿಗಿ. ಹ್ಞೂ. ಇಲ್ಲಿಂದ ಎಷ್ಟು ದೂರ ಆಗ್ತದ್ರಿ? ಒಂದು 100 ಕಿಲೋಮೀಟರ್ ಆಗ್ಬೋದ್ರಿ. 100 ಕಿಲೋಮೀಟರ್ ಅಲ್ಲಿಂದ ಹೋಗಿ ಕ್ಯಾಶಿ ಈ ಒಂದು ಹೊರಿ ತರಬೇಕಂದ್ರೆ ಎಷ್ಟು ದಿನ ಹುಡುಕಿರಿ ಸರ್ ನೀವು? 1 ತಿಂಗಳು ಸರ್. 1 ತಿಂಗಳು ಹುಡುಕಿರಿ? ಹ್ಞೂ ಸರ್. ಹಾ 1 ತಿಂಗಳು ಹುಡುಕಿ ಕ್ಯಾಶ್ ತಗೊಂಬಂದ್ರಿ? ಹ್ಞೂ ಸರ್. ಎಷ್ಟಲ್ಲ ಅದಾವ್ರಿ ಇವು? ಈಗ ಬಾಯ್ ಮಾಡ್ಯಾವ ಸರ್. ಬಾಯ್ ಮಾಡ್ಯಾವ್ರಿ? ಹ್ಞೂ ಸರ್. ಇವಕ್ಕೆಲ್ಲ ಪ್ರಾಕ್ಟೀಸ್ ಹೆಂಗ್ ಮಾಡ್ತೀರಿ ನೀವು? ಇವೆಲ್ಲ ಇದು ಚಕ್ಲಿ ಅವು ಬಂಡಿ ಅದಲ್ಲ ಸರ್, ಗೆಳೆವು. ಹ್ಞೂನ್ರಿ. ಕೂಡಿ ಎಲ್ಲ ಹೊಡೆದಿವ್ರಿ. ಒಟ್ಟ ಪ್ರಾಕ್ಟೀಸ್ ಕೊಡ್ತೀರಿ? ಹ್ಞೂನ್ರಿ. ಅಂದ್ರ ಜಾತ್ರಿ ದಿನ ಹಗ್ಗ ಒಂದು ಬನಶಂಕರಮ್ಗೆ ಹೋಗುದ್ರಿ. ಬನಶಂಕರಮ್ಗೆ ಹೋಗುದ್ರಿ? 3 ದಿನ 3 ದಿವಸ ಅಲ್ಲಿ ಇರುದ್ರಿ. 3 ದಿನ ಫುಲ್ ಜಾತ್ರೆ ರೀ. ಅದಾದ್ಮೇಲ್ರಿ ಒಳ್ಳೆ ಊರಿಗೆ ಬರ್ತ್ರಿ. ಒಳ್ಳೆ ರಸಮಂಜರ ಅದ ಎಲ್ಲ. ಮತ್ತ ಇಲ್ಲ ಅದ್ದೂರಿ ಐತ್ರಿ. ಇಲ್ಲಿ ಫುಲ್ ಅದ್ದೂರಿಯಾಗಿ ಜಾತ್ರೆ ಮಾಡ್ರಿ. ಮತ್ತ 1 ನೈಟ್ ಫುಲ್ ರೀ. 2 ಬಂಡಿ ಇರ್ತಾವ್ರಿ, 2 ಮ್ಯೂಸಿಕಲ್ ಪಾರ್ಟಿ ಬೆಳತಾನ್ರಿ. ಅದಾದ್ಮೇಲೆ ಎತ್ತರ ಏನ್ ಮಾಡ್ತೀರಿ ನೀವು ಜಾತ್ರೆ ಮುಗಿದ್ಮೇಲೆ? ಜಾತ್ರೆ ಮಾಡ್ಮ್ಯಾಗ ಇಟ್ಕೊಂತೀವ್ರಿ, ಎಲ್ಲಾರು ಕೊಡೋದಾರು ಕೊಟ್ಬಿಡ್ತೀವಿ. ಅಂದ್ರೆ ವರ್ಷ ಎತ್ನ ಚೇಂಜ್ ಮಾಡ್ತೀರಿ ನೀವು? ಚೇಂಜ್ ಮಾಡ್ತೀವಿ. ಅಂದ್ರೆ ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟು ಕೊಟ್ಟು ತರ್ತೀರಿ ನೀವು? 2, 3, 4 ಮಟ್ಟ ಹೋಗ್ಬೋದು ಸರ್. 4 ಲಕ್ಷ ತನಕ ಹೋಗುತ್ತೆ. ಒಟ್ಟ ಹೈಯೆಸ್ಟ್ ಅಂದ್ರೆ ಇಡೀ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ನೋಡಿ ಸಿಗಬಾರ್ದು ಅಂತ ಅವ್ರಿಗೆ ತಗೊಂಡ್ಬರ್ತೀರಿ ಸರ್. ಅದಾದ ನಂತರ ಬೇಕಂದ್ರೆ ನಿಮ್ ಹೊಲಕ್ಕ ಅಂತ ದುಡಿಸ್ಕೊಳಕಂತ ಇಟ್ಕೊಂಡ್ರಿ, ಇಲ್ಲಪ್ಪ ಅಂದ್ರೆ ಮಾರ್ಬೋದು ನಿಮ್ ಇಷ್ಟ. ವರ್ಷ ಒಂದೊಂದ್ ಮನಿ ತನ ಒಂದೊಂದ್ ಮನಿ ಮಾಡ್ತೈತಿ ನಿಮ್ಮ ಮನೆಗೆ ಹೋಗ್ಬಿಡ. ನಿಮ್ಮೊಂದು ಪರಿಚಯ ಹೇಳ್ಬಿಡ್ರಲ್ಲ ನಮಗೆ ಈ ವರ್ಷಿಗೆ. ನಿಮ್ಮ ಪರಿಚಯ ನಾವು ಹೇಳ್ಬಿಡ್ರಿ. ನಿಮ್ ಪರಿಚಯ ಹೇಳ್ರಿ. ನಿಮ್ ಹೆಸರು, ನಿಮ್ಮ ಇದು? ನನ್ನ ಹೆಸರು ಬಸವನಗೂಡ ಅಂತ್ರಿ. ಹೌನ್ರಿ. ನಮ್ಮ ಅಪ್ಪನ ಹೆಸರು ಚೆನ್ನಪ್ಪ ಗೌಡ್ರಿ. ಯಾವ ಊರು ಸರ್ ನಿಮ್ದು? ನಮ್ದು ಮಾಡ್ಲಿಗೇರಿ ಸರ್, ರೋಣ ತಾಲೂಕ್ ಮಾಡ್ಲಿಗೇರಿ ಸರ್. ಅದರ ಈ ವರ್ಷ ಬನಶಂಕರಿ ತೇರ ಹಗ್ಗವನ್ನ ತಗೊಂಡು ಹೋಗುವಂತ ಎತ್ತುಗಳು ಇವನ್ರಿ? ಅವ್ ನೋಡ್ರಿ ಅಪ್ಪರ. ಈ ಪ್ರತಿ ವರ್ಷ ನಾವು ಪಾಳೆ ಮಾಡಿರ್ತೀವಿ. ಭಕ್ತಿಯಿಂದ ನಾವು ಬೇಡಿಕೊಂಡವ್ರಿಗೆ ನಮಗೆ ಪರ್ಮಿಷನ್ ಕೊಡ್ತಾರೆ ದೈದಾರು, ನಮ್ಮ ದೈದಾರು. ಈ ಸಲ ಹಿರಿಯ ಸಕ್ಕರೆ ಗೌಡ್ರನ್ನ ತಿಳ್ಕೊಂಡು ಬಸವನಗೌಡ, ಬಸವನಗೌಡ, ಹಿರಿಯ ಸಕ್ಕರಗೌಡ್ರೆ, ಶಂಕರಗೌಡ, ಬಸವನಗೌಡ, ಹಿರಿಯ ಸಕ್ಕರ ಇಬ್ರು ಅಂತಂಬ್ರು 4 ಎತ್ತುಗಳು ತಗೊಂಬಂದಾರೆ. 4 ಎತ್ತುಗಳು ಎಷ್ಟು ಬಿದ್ದಾವ್ರಿ? ಇವು 2ಕ್ಕೂ 1,80,000 ಖರ್ಚು ಹಚ್ಕೊಂಡು 2 ಲಕ್ಷ ಬಿದ್ದಾವ್ರಿ. ಒಂದ ಮನಿ ಬೇರೆ ಮನಿ? ಒಂದ ಮನಿ 2 ಒಂದ ಮನಿವ್ರಿ. ಅಲ್ಲಿ ಇದು ಒಂದ್ ಮನಿ ಬೇರೆ, ಅದೊಂದ್ ಮನಿ ಬೇರೆ. ಅದೊಂದ್ 2 ಬೇರೆ ಬೇರೆ. ನಾಳೆ ಹೆಂಗ ಜೋಡಿ ಹಾಕರಿ? ಈ ತಯಾರು ಮಾಡಿ ನೋಡಿ, ಬಂಡಿ ಹೂಡಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರ ದಿನ. ಅಂದ್ರೆ 2 ನಾಳೆ ಇದಾಗಬಾರ್ದು ಅನ್ನೋ ಸಂಬಂಧ ಪ್ರಾಕ್ಟೀಸ್ ಹೂಡ್ತಾರ. ಇಲ್ಲೇ ರೋಡ್ ಹಿಡಿಯೋಕೆ ಅಲ್ಲಿ ಮಾಡ್ತಾವ, ಗಳೆ ಹೊಲತಾವು. ಜೋಡಿ ಹಾಕ್ತಾರ. ಒಟ್ಟ ಜೋಡ್ ಕಟ್ಟೋದು, ಜೋಡ್ ಆಗೋದು, ಹೊಂದಾಣಿಕೆ ಮಾಡ್ತಾರ. ಹೊಂದಾಣಿಕೆ ಮಾಡ್ತಾರ.
ಮಾಲಕರಿಗೆ ಎತ್ತಿನ ಬಗ್ಗೆ ಏನ್ ಹೇಳ್ತೀರಿ? ಎತ್ತಿನ ಬಗ್ಗೆ ನಾವು ಹೆಚ್ಚಿನ ಖುಷಿಯಾಗಿ ಹೇಳ್ತೀವಿ. ಎತ್ತಿನ ಒಟ್ಟ ಈಗ ಖರ್ಚು ಕೂಡಿ ಇದು ಬರ್ಬೇಕಾದ್ರೆ 3 ಲಕ್ಷ ರೂಪಾಯಿ ಮುಟ್ಟ್ಯಾವ ನೋಡ್ರಿ ಇವ್ರಿ. ಹ್ಞೂ ಇದ ವರ್ಷ ತಗೊಂಬಂದ್ರಿ? ಈಗ ಬರ್ತಂದು ಒಂದು 15-24 ನೋಡ್ರಿ. ಯಾವ್ರಿಂದ ತಗೊಂಬಂದ್ರಿ? ಇವು ಯಾವ ಬೆನಕಟ್ಟಿ ಅಂತ ಹೇಳ್ರಿ. ನಾವು ನಮ್ಮ ಅಣ್ತಂಬ್ರು ಅಷ್ಟು ಹೋಗಿದ್ದೀವಿ ರೀ. ಗಾಡಿ ತಗೊಂಡು ಟ್ರಕ್ ತಗೊಂಡು ಕಾರ್ ತಗೊಂಡು ನಮ್ಮ ಅಣ್ತಂಬ್ರು 50 ಮನೆಯವ್ರು ಅಷ್ಟು ಹೋಗಿ ಈ ಬಸವಣ್ಣನ ತಗೊಂಬಂದ್ರಿ. ಎಷ್ಟಲ್ಲ ಐತ್ರಿ ಇವು ಹೊಸಬಾಯಿ ರೀ. ಹೊಸಬಾಯಿ. ಈಗ ಜಾತ್ರೆ ಆದ್ಮ್ಯಾಗ ಏನ್ ಮಾಡ್ತೀರಿ? ಮನೆಗೆ ದುಡ್ಡು? ಮನೆಗೆ ದುಡಿಸ್ಕೊಂತೀವಿ. ಮನೆಗೆ ನಾ ಬೋರ್ ಐತ್ರಿ, ಮನೆಗೆ ದುಡಿಸ್ಕೊಂತೀವಿ. ನಾವು ಆಕೆಗೆ ಹುರುಪ ಮಾಡಿದ್ವಿ ರೀ. ಆ ತಾಯಿಗೆ ಭಾರಿ ಅಲ್ರಿ. ಈಗ 2.5 ಲಕ್ಷ ಕೊಟ್ಟು ಒಂದು ಜೊತೆ ಎತ್ತು ಬಂದ್ವು ರೀ. ಈಗ ಮೊನ್ನೆ ನಿನ್ನ ಒಬ್ಬ 1.5 ಲಕ್ಷ ಕೊಟ್ಟು ಒಂದು ಜೊತೆ ತಂದ. ಈಗ ಮೊನ್ನೆ ಆಚೆ ಕಡೆ 2 ಜೊತೆ ಬಂದವ್ರಿ. ಅವರು 2.5 ಲಕ್ಷ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರು ಎತ್ತು ತಂದಾರೆ. ನಾವು ಅಣ್ತಂಬ್ರಿ ಏನಪ್ಪ ಬಾಳೆ ರೀತಿ ಒಳಗೆ ಗುದ್ದಾಡ್ತೀವಿ ರೀ. ಆ ದೇವಿ ಜಾತ್ರೆಗೆ ಅವ್ರಿಗೆ ಸಿಟ್ಟು ಮಾಡ್ಕೊಂತ ನಾವು ಸಿಟ್ಟು ಮಾಡ್ಕೊಂತ ಒಟ್ಟು ಆ ದೇವಿನ 3 ದಿನ ಹಾಕಿ ಚಾಕರಿ ಮಾಡಿ ಬರ್ತೀವಿ ರೀ. 12 ಹುಣ್ಣಿನೂ ಹೋಗ್ತೀವಿ ನಾವು. 12 ಹುಣ್ಣಿನೂ ಒಟ್ಟು ನಮ್ಮ ಊರವ್ರು ಹೋಗತ್ತಾರ ರೀ. ಆದ್ರೆ ಆ ತೇರು ನಾಳೆ ಸಾಗು ಹೊತ್ತಿನಾಗ ನಮ್ಮ 6 ಮಂದಿ ಹಿರಿಯರನ್ನ ಕರೆಸ್ತಾರೆ. 6 ಬಡ್ಡಿಯವ್ರನ್ನ ಕರೆಸಿ 4 ಮೂರಿಗೆ ನಿಂದಿರಿಸಿ ಕಾಯಿ ಕೊಟ್ಟಿಂದ ತೇರು ಚಾಲು ರೀ. ಇವಾಗ 1 10 ಕೊಟ್ಟಿ ನೋಡ್ರಿ. ಬದಾಮ್ ಜಾತ್ರೆ 4ನೇ ಜೋಡಿ? 4ನೇ ಇದ್ರಿ. ಹಿಂದಿಲ್ ಹೊರ್ಜೀವ್ರಿ. ಈಗ ಸಾವು ಮಾಡಿ ನೋಡ್ರಿ. ಈಗ ಸಾವು ಮಾಡಿ ಸುಖದೇವಿ